ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಇವತ್ತು ಲೋಕಾರ್ಪಣೆಗೊಳ್ಳುತ್ತೆ. ಶರಾವತಿ ಹಿನ್ನೀರಿನಲ್ಲಿ 473 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋದಿದು. ಸಾಗರ ಜೊತೆ ಸಿಗಂದೂರು ಸಂಪರ್ಕ ಸೇತುವೆ ಏನಿದೆ ಅದನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಅಂಬಾರಗೋಡ್ಲು ಕಳಸವಳ್ಳಿ ನಡುವೆ ನಿರ್ಮಾಣ ಮಾಡಲಾಗಿರುವಂಥ ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇವತ್ತು ಲೋಕಾರ್ಪಣೆ ಮಾಡ್ತಾರೆ. 2.44 ಕಿಲೋಮೀಟರ್ ಸೇತುವೆಯ ಉದ್ದ, ವಿಜಯಪುರದ ಕೊಲ್ಹಾರ ಬ್ರಿಡ್ಜ್ ಇದು 3 ಕಿಲೋಮೀಟರ್. ತದನಂತರದಲ್ಲಿ ರಾಜ್ಯದ ಎರಡನೇ ಉದ್ದದ ಸೇತುವೆ ಇದು. ಮೊದಲನೇದಾಗಿ ಗುರುತಿಸ್ಕೊಳ್ಳೋದು ವಿಜಯಪುರದ ಕೊಲ್ಹಾರ ಬ್ರಿಡ್ಜ್ ಏನಿದೆ, ಅದು 3 ಕಿಲೋಮೀಟರ್ ಉದ್ದದ ಸೇತುವೆ. ಇದು 2.44 ಕಿಲೋಮೀಟರ್ ಸೇತುವೆ. ಹಾಗಾಗಿ ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು 740 ಮೀಟರ್ ಕೇಬಲ್ ಬ್ರಿಡ್ಜ್ ಉದ್ದ ಇದೆ. ಇದು ರಾಜ್ಯದ ಅತಿ ಉದ್ದದ ಒಳನಾಡು ತೂಗು ಸೇತುವೆ ಅಂತ ಕರೆಸ್ಕೊಳ್ಳುತ್ತೆ. ದೇಶದಲ್ಲೇ ಎರಡನೆಯದ್ದು ಇದು. ಇನ್ನು 473 ಕೋಟಿ ರೂಪಾಯಿ ಸೇತುವೆ ನಿರ್ಮಾಣಕ್ಕೆ ಒಟ್ಟಾರೆಯಾಗಿ ವೆಚ್ಚ ಮಾಡಲಾಗಿದೆ. ಇದರಿಂದ ಏನೇನು ಪ್ರಯೋಜನ ಹಾಗಾದ್ರೆ ನೋಡೋಣ. ಸಾಗರದಿಂದ ತುಮರಿ ಅಥವಾ ಸಿಗಂದೂರಿಗೆ ತೆರಳೋದಕ್ಕೆ ಅಂತ ರಸ್ತೆ ಮಾರ್ಗವಾಗಿ 100 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಗಿತ್ತು. ಆದ್ರೆ ಈಗ ಆ ರೀತಿ ಆಗೋದಿಲ್ಲ. ಆ ಒಂದು ತೊಂದರೆಯನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ಲಾಂಚ್ನಲ್ಲಿನೇ ಬರಬೇಕಾಗಿತ್ತು. ಹೊಸ ಸೇತುವೆಯಿಂದಾಗಿ ಅಂತರ ಅರ್ಧದಷ್ಟು ತಗ್ಗುತ್ತೆ. ಶರಾವತಿ ಹಿನ್ನೀರಿನ ಪ್ರದೇಶದ ಜನರ ಬವಣೆ ತಪ್ಪುತ್ತೆ. ಹಾಗಾಗಿ ಈ ಒಂದು ತೂಗು ಸೇತುವೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಇರೋಂಥವ್ರಿಗೆ ಗೊತ್ತಿರುತ್ತೆ ಎಷ್ಟು ಸಮಸ್ಯೆ ಆಗ್ತಾ ಇತ್ತು. ಸುತ್ತಿ ಬಳಸಿ ಹೋಗಬೇಕಲ್ಲ, ಅರ್ಧ ಗಂಟೆಲಿ ಹೋಗೋ ಜಾಗಕ್ಕೆ ನಾವು 1 ಅವರಲ್ಲಿ ಹೋಗಬೇಕು. ಹೀಗೆ ಸಮಸ್ಯೆಯನ್ನು ಎದುರಿಸಿರ್ತಾರೆ. ಆದರೆ ಇವತ್ತಿನಿಂದ ಲೋಕಾರ್ಪಣೆಗೊಳ್ತಾ ಇರುವಂಥ ಈ ಸೇತುವೆಯ ಉಪಯೋಗ, ಅನುಕೂಲ ಆ ಭಾಗದ ಜನರಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರವಾಸಿಗರು ಕೂಡ ಸಿಗಂದೂರಿಗೆ ಹೋಗ್ತಾ ಇರ್ತಾರೆ, ಅವರಿಗೂ ಕೂಡ ಇದರಿಂದ ಲಾಭ ಸಿಗುತ್ತೆ.